ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಚಿಕ್ಕದಾಗಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಕುಕಿಂಗ್ ಬ್ಲಾಗ್. ಮನೇಲೇ ಹೇಗೆ ಪಕೋಡ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಎತ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ. ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು, ಜಿಂಜರ್ ಗಾರ್ಲಿಕ್, ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಕರಿ ಲೀವ್ಸ್, ಆಮೇಲೆ ಉಪ್ಪು, ಆಮೇಲೆ ಕ್ರಿಸ್ಪಿಯಾಗಿ ನಿಮಗೆ ಆಚೆ ಸಿಗೋ ಥರ ನಿಮಗೆ ಬೇಕು ಅಂತಂದರೆ ನೀವು ರವೆ ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಪುದೀನ, ಆಮೇಲೆ ಕೊರಿಯಂಡರ್ ಲೀಫ್ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್, ಆಮೇಲೆ ನಿಮಗೆ ಗ್ರೀನ್ ಚಿಲ್ಲಿ ಬೇಕು ಅಂದರೆ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ರವೆ ನೋಡಿ ನಾನು ಎಷ್ಟು ಹಾಕ್ತಾಯಿದ್ದೀನಿ. ರವೆ ಹಾಕಿದ್ರೆ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಆಚೆ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ, ಆ ಥರ ಆಚೆ ತಿನ್ನೋ ಬದಲು ಮನೇಲೇ ಈ ಥರ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನೀವು ಮನೇಲೇ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮನೇಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿ ತಿನ್ಬೋದಲ್ವ. ಆಚೆ ಸಿಗೋದು ಅವರು ಏನೇನು ಆ್ಯಡ್ ಮಾಡಿರ್ತಾರಂತೆ ನಮಗೂ ಗೊತ್ತಿಲ್ಲ, ನಾವು ಟೇಸ್ಟ್ ಸಿಗುತ್ತೆ ಬಾಯಿಗೆ ಅಂತ ನಾವು ತೊಗೊಂಬಂದು ತಿಂದ್ಬಿಡ್ತೀವಿ. ಸೊ ಅದು ಹೆಲ್ತ್ಗೆ ಪ್ರಾಬ್ಲಮ್ ಆಗ್ಬೋದು, ಯಾವ ಆಯಿಲ್ ಆ್ಯಡ್ ಮಾಡಿರ್ತಾರೋ, ಸೊ ಎಷ್ಟು ಸಾರಿ ಪದೇ ಪದೇ ಅದನ್ನು ಯೂಸ್ ಮಾಡಿರ್ತಾರೋ ಗೊತ್ತಿಲ್ವಲ್ಲ. ಸೊ ನಾವು ಈ ಥರ ಮನೆಯಲ್ಲೇ ಮಾಡ್ಕೋಬೋದು. ಸೊ ಬೋಂಡ ನಾನು ಮಾಡ್ತಾಯಿಲ್ಲ, ಪಕೋಡಿ ಮಾಡ್ತಾಯಿರೋದು. ನೋಡಿ, ಈ ಥರ ಇರಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡಿಕೊಂಡ್ರೆ ನಿಮಗೆ ಪಕೋಡಿ ರೆಡಿ. ನೋಡಿ ನಾನು ಯಾವ ಥರ ಬಿಡ್ತಾಯಿದ್ದೀನಿ. ಬೋಂಡ ಥರ ಬಿಟ್ಟರೆ ಅದು ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಸೊ ಈ ಥರ ಬಿಟ್ಟರೆ ಉದ್ರಾಗಿ ಬಿಟ್ಟರೆ ಅದು ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬಿಡಿ. ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಟ್ಟೆ ಅಷ್ಟೇ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಮಾಡೋದು. ನಾನೇನು ಪ್ರೋ ಅಲ್ಲ ಕುಕ್ಕಿಂಗಲ್ಲಿ, ಜಸ್ಟ್ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಟ್ಟೆ. ಸೊ ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಬನ್ನಿ ಅಂತ ಈವ್ನಿಂಗ್ ಕರೆದಿದ್ದೆ. ಸೊ ಬಂದರು, ಅವರು ಕೂಡ ಟೇಸ್ಟ್ ಮಾಡಿ ತಿಂತಾಯಿದ್ರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು. ಓಕೆ, ಬಾಯ್, ಟೇಕ್ ಕೇರ್.